ಏನು ಯೋಚನೆ ಮಾಡ್ತಾ ಇದ್ದೀರಾ? ಈಗಲೂ ಅವ್ರು ಅಂದಿರೋ ಮಾತು ನಿಮ್ಮನ್ನ ಚುಚ್ತಾ ಇದೆ ಅಲ್ವಾ? ಅವ್ರು ಆಡಿದ ಮಾತಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಶ್ವೇತಾ? ಹೊಸದಾಗಿ ಮದುವೆ ಆಗ್ತಿರೋ ಹುಡುಗಿ ತಾಳಿನ ಮುತ್ತೈದೆರು ಮುಟ್ಟೋದೇ ಶ್ರೇಯಸ್ಸು. ನನ್ನಂತವಳು ಮುಟ್ಟಿದ್ರೆ ಅಮಂಗಳನೇ. ಇಷ್ಟು ಚಿಕ್ಕ ವಿಷಯ ನನ್ನ ತಲೆಗೆ ಯಾಕೆ ಹೋಗ್ಲಿಲ್ವೋ? ಖುಷಿಲಿ ಎಲ್ಲ ಮರೆತುಬಿಟ್ಟೆ. ಅತ್ತಿಗೆ, ಈಗಲೂ ಅವ್ರು ಹೇಳಿದ್ದೆ ಸರಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಅವ್ರಿಗೆ ನಿಮ್ಮನ್ನ ಕಂಡ್ರಾಗಲ್ಲ, ಅದಕ್ಕಂತಾನೆ ನಿಮ್ಮನ್ನ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡೋದು. ಅವ್ರಿಗೆ ನನ್ನ ಕಂಡ್ರೆ ಆಗುತ್ತೋ ಆಗಲ್ವೋ ಅನ್ನೋದೆಲ್ಲ ಪ್ರಶ್ನೆ ಶ್ವೇತಾ. ಹೊಸದಾಗಿ ಮದುವೆ ಆಗ್ತಾ ಇರೋ ಹುಡುಗಿ ತಾಳಿನ ನನ್ನಂಥ ವಿಧವೆ ಮುಟ್ಟಬಹುದೋ ಮುಟ್ಟಬಾರ್ದೋ ಅನ್ನೋದು ಪ್ರಶ್ನೆ. ಕಲ್ಪನಾ ಜಾಗದಲ್ಲಿ ನಾನಿದ್ದಿದ್ರು ನಾನು ಹಾಗೆ ಮಾತಾಡ್ತಿದ್ನೇನು. ಹಾಗಲ್ಲ ಅತ್ತಿಗೆ, ನೀವು ಅಮ್ಮ ಏನೇನು ಬೇಕು ಎಲ್ಲ ತೊಗೊಂಡ್ಯಾ? ಅತ್ತೆ ಎಲ್ಲ ತಗೊಂಡಿದ್ದಾರೆ ಚಂದು, ಎಲ್ಲ ಚೆನ್ನಾಗಿದೆ. ನಿನಗೇನು ಬೇಕು ಅಂತ ನಿನಗೆ ಗೊತ್ತಿಲ್ವಾ? ತೊಗೊಂಡಿಲ್ವಾ ನಿಂಗೆ ಅಂತೇನು? ನನಗೇನು ಬೇಕು? ನನ್ನ ಹತ್ರ ಎಲ್ಲ ಇದೆಯಪ್ಪ. ನನ್ನ ಹತ್ರ ಇಲ್ವಾ ಹಾಗಿದ್ರೆ? ಅಲ್ಲಮ್ಮ, ಫಂಕ್ಷನ್ ಅಂದಮೇಲೆ ಹೊಸದಾಗಿ ಏನಾದ್ರು ತೊಗೋಬೇಕು. ಹಾಗೆ ಹೇಳು ಚಂದು, ನನಗಂತೂ ಹೇಳಿ ಹೇಳಿ ಸಾಕಾಯ್ತು. ನೀವು ಕೆಲಸ ಮಾಡಿ ಶ್ವೇತತೆ, ನಿಮಗೆ ಅಮ್ಮನ ಟೇಸ್ಟ್ ಗೊತ್ತಲ್ವಾ? ನೀವೇ ಏನು ಬೇಕೋ ತೊಗೊಳ್ಳಿ. ಓಕೆ, ಬನ್ನಿ. ಅಕ್ಕ, ಅಲ್ಲಿ ನೋಡು, ಇಷ್ಟು ವಯಸ್ಸಾದರೂ ಇನ್ನೂ ಬಂಗಾರದ ಆಸೆ ಹೋಗಿಲ್ಲ. ಕುಮುದ, ನೀನೂನಾ? ನಾನು ಕೌಂಟರ್ ಹತ್ರ ಇರ್ತೀನಮ್ಮ. ಅತ್ತೆ, ಈ ಅಂಗಡಿನಲ್ಲಿ ಡಿಸೈನ್ ಸೂಪರ್ ಆಗಿದೆ. ನನಗಂತೂ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಯಾವ್ದು ತಗೋಬೇಕು ಅಂತ. ಕನ್ಫ್ಯೂಷನ್ ಯಾಕಪ್ಪ? ಎಲ್ಲ ತಗೊಂಡ್ರಾಯ್ತು. ಹಾಗೆ ಮಾಡಿದ್ರೆ ನಿಮ್ಮ ಮಗನ ಬ್ಯಾಂಕ್ ಬ್ಯಾಲೆನ್ಸ್ ಗೋವಿಂದ. ಈಗ ಗೊತ್ತಾಯ್ತು. ಇನ್ಮೇಲಿಂದ ನೀವೇನಾದ್ರೂ ಗೋಲ್ಡ್ ಬೇಕು ಅಂತ ಕೇಳಿದ್ರೆ ನಾನು ಆಗಲ್ಲ ಅಂತ ಬೋಲ್ಡಾಗಿ ಹೇಳ್ಬಿಟ್ಟು. ಈಗೆಲ್ಲ ತಗೊಂಡಿದ್ದಾಯ್ತಲ್ಲ, ಹೊರಡೋಣವಾ? ಕಲ್ಪನಾ, ಮಾಂಗಲ್ಯ ತಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ಆಮೇಲೆ ಮನೆಗೆ ತಗೊಂಡೋಗೋಣ. ಅಮ್ಮ, ಇವತ್ತೇ ದೇವಸ್ಥಾನಕ್ಕೆ ಹೋಗ್ಬೇಕಾ? ನಾಳೆ ನಾಳಿದ್ರಲ್ಲಿ ತಗೊಂಡು ಹೋಗ್ಬೋದಲ್ಲ? ಹಾಗೆ ತಗೊಂಡೋದ್ರೆ ಶ್ರೇಯಸ್ ಅಲ್ಲ. ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳು ಆಯ್ತಾ? ಜಾಸ್ತಿ ಮಾತಾಡ್ಬೇಡ. ಅಬ್ಬಬ್ಬ, ಹಸುನು ಗರ್ಜಿಸುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಈಗೇನು ಅತ್ತನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ಲ, ಈಗ ಹೊರಡೋಣ. ಅಕ್ಕ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನೀನೇ ಹೇಳ್ತಿದ್ದೆ. ಆದರೆ ಇವರೆಲ್ಲ ಬಂದಿರೋದಕ್ಕೆ ನೀನು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಲ್ವಾ? ಇವ್ರ ಮೇಲಿರೋ ಕೋಪ ದ್ವೇಷನೆಲ್ಲ ಎಲ್ಲರೂ ಎದುರಿಗೂ ತೋರಿಸ್ಕೋಬೇಡ ಅಕ್ಕ, ಅದರಿಂದ ನಮಗೆ ಅಪಾಯ. ನನ್ನಿಂದ ಆಗ್ತಾ ಇಲ್ಲ ಕುಮುದ. ಪಾರ್ವತಿ ನೋಡಿದ್ರೆ ನನಗೆ ಸಿಟ್ಟು ಬರ್ತಾ ಇದೆ. ನಮ್ಮ ಗೊಂಬೆಗಾದ್ರೂ ಬುದ್ಧಿ ಬೇಡವಾ? ಅವಳ ಜೊತೆ ಕಿಲಕಿಲ್ಲ ಅಂತ ನಕ್ಕೊಂಡು ಮಾತಾಡ್ತಾಳಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗೆ ಇರಲಿ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಇವತ್ತು ಅವಳ ದಿನ, ಆದರೆ ನಾಳೆಯಿಂದ ಪ್ರತಿ ದಿನಾನೂ ನಮ್ಮದೇ. ಈಗೇನು ನೀವಿಬ್ರು ಹೊರಡಲ್ವಾ? ನೀನು ಬಿಟ್ಟು ಬಾಣ ನಿನಗೆ ತಿರುಗಿದಾಗ ನೀನು ಒದ್ದಾಡೋದನ್ನು ನೋಡೋಕೆ ಅಕ್ಕ,
ಕಲ್ಪನನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳ ನಡವಳಿಕೆನ ಅಷ್ಟು ಗಂಭೀರವಾಗಿ ತಗೋಬೇಡಿ. ಕೊಳತ ಹಣ್ಣನ ಬಗ್ಗೆ ಹೇಗೆ ವಿವರಿಸೋಕ್ಕಾಗಲ್ವೋ ಹಾಗೆ ಅವಳ ಮನಸ್ಸು. ದಯವಿಟ್ಟು ಕ್ಷಮಿಸ್ಬಿಡಿ. ಛೇ ಕಲ್ಪನಾ ಹಾಗೆ ವರ್ತಿಸೋದಕ್ಕೆ ಅವಳದ್ದೇ ಆದ ಕಾರಣ ಇದೆ ಅಲ್ವಾ ಕೈಲಾಶ್? ಬಿಡಿ, ಕಲ್ಪನನಿಂದ ನನ್ನ ಮನಸ್ಸಿಗಾಗೋ ನೋವು ತುಂಬ ಕ್ಷಣಿಕವಾದ್ದು. ನಾನು ಬಂದು ಅವಳನ್ನು ಅವಳ ಕುಟುಂಬದವರಿಂದ ಬೇರೆ ಮಾಡಿದೆ ಅನ್ನೋ ಭಾವನೆ ಅವಳಲ್ಲಿದೆ. ಅದು ಬದಲಾದರೆ ಅವಳು ಸರಿ ಹೋಗ್ತಾಳೆ. ಆ ಭಗವಂತನ ಕೃಪೆಯಿಂದ ಅವಳ ಮನಸ್ಸು ಬೇಗ ಬದಲಾಗುತ್ತೆ ಅಂತ ನಂಬ್ತೀನಿ. ಆ ನಂಬಿಕೆ ನನಗಿಲ್ಲ ಅಕ್ಕ. ಅವಳೇನು ಎಳೆ ಮಗುನ, ಅವಳು ಬದಲಾಗಬೇಕಾಗಿದ್ರೆ ಇಷ್ಟೊತ್ತಿಗೆಲ್ಲ ಬದಲಾಗಬೇಕಾಗಿತ್ತು. ಬದಲಾವಣೆ ಪ್ರಕೃತಿ ನಿಯಮ ಕೈಲಾಶ್. ಋತುಗಳು ಬದಲಾದ ಹಾಗೆ ಮನುಷ್ಯನ ಭಾವನೆಗಳು ಬದಲಾಗಲೇಬೇಕು. ಕಲ್ಪನಾ ವಿಷಯದಲ್ಲಿ ಅದೊಂದು ಸ್ವಲ್ಪ ತಡ ಆಗಿದೆ ಅಷ್ಟೆ. ಆದರೆ ಅವಳು ನನ್ನ ಬಗ್ಗೆ ತನ್ನ ಭಾವನೆಗಳನ್ನು ಬದಲಾಯಿಸ್ಕೋತಾಳೆ. ಕಲ್ಪನನ ದೃಷ್ಟಿಯಿಂದ ನೋಡಿದ್ರೆ ನಾನು ಅವಳ ಕಣ್ಣಿಗೆ ಅಪರಾಧಿ ಹಾಗೆ ಕಾಣ್ತೀನಿ. ಆ ದೃಷ್ಟಿಕೋನ ಬದಲಾದರೆ ಎಲ್ಲ ಸರಿ ಹೋಗುತ್ತೆ. ಅದು ನಿಮ್ಮ ದೊಡ್ಡ ಗುಣ ಅಕ್ಕ. ತಪ್ಪು ಮಾಡಿದವ್ರನ್ನೂ ಕ್ಷಮಿಸೋ ಗುಣ ನಿಮ್ಮದು. ಈಗಿನ ಕಾಲದಲ್ಲಿ ಇಂಥವ್ರು ಎಲ್ಲಿ ಸಿಗ್ತಾರೆ ಹೇಳಿ? ನನ್ನ ಮಗಳು ನಿಮ್ಮಂಥವ್ರ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳಲ್ಲ, ಅದು ಅವಳು ಭಾಗ್ಯ. ನಂದೊಂದು ಕೋರಿಕೆ. ಏನು ಹೇಳಿ ಕೈಲಾಶ್? ಅದು ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ನಾನು ಹೇಳೋದು ಎಲ್ಲ ಅಪಾರ್ಥವಾಗುತ್ತೋ ಅನ್ನೋ ಭಯ. ಛೇ ನೀವು ಏನೇ ಹೇಳಿದ್ರು ಅದರಲ್ಲಿ ನಿಮ್ಮ ಕಾಳಜಿ ಕಳಕಳಿ ಇದ್ದೇ ಇರುತ್ತೆ ಕೈಲಾಶ್. ಪ್ಲೀಸ್ ಹೇಳಿ. ಅದು ಕಲ್ಪನಾ ಥರ ಗೊಂಬೆನೂ ಸ್ವಲ್ಪ ಮುಂಗೋಪಿ ಪಟ್ಟಂತ ಮಾತಾಡ್ಬಿಡ್ತಾಳೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಮುಂಚೆನೇ ಯೋಚನೆ ಮಾಡಲ್ಲ. ಅವಳನ್ನ ಕೂರಿಸಿ ಅವಳು ತಪ್ಪೇನು ಅಂತ ಹೇಳಿದ್ರೆ ಅವಳು ಅದನ್ನು ಅರ್ಥ ಮಾಡ್ಕೊಳ್ತಾಳೆ. ಮುಂದೆ ಅವಳು ಯಾವತ್ತಾದರೂ ಈ ರೀತಿ ತಪ್ಪು ಮಾಡಿದ್ರೆ ದಯವಿಟ್ಟು ಕಠಿಣವಾಗಿ ನಡ್ಕೋಬೇಡಿ. ನೀವು ಹಾಗಲ್ಲ ಅಂತ ನನಗೆ ಗೊತ್ತು. ಆದರೂ ನನ್ನ ಮನಸ್ಸಲ್ಲಿರೋದು ಹೇಳಬೇಕಲ್ಲ, ಅನ್ಯತಾ ಭಾವಿಸ್ಬೇಡಿ. ಹೆಣ್ಣು ಹೆತ್ತೋರ್ ಮನಸ್ಸಿನ ನೋವು, ಸಂಕಟ, ಭಯ ನನಗೆ ಅರ್ಥ ಆಗುತ್ತೆ ಕೈಲಾಶ್. 20 ವರ್ಷ ಕಣ್ರೆಪ್ಪೆ ಹಾಗೆ ಮಗಳನ್ನ ಸಾಕ್ಬಿಟ್ಟು ಜೀವನ ಪರ್ಯಂತವಾಗಿ ಇನ್ನೊಬ್ರು ಮನೆಗೆ ಕಳಿಸ್ಕೊಡ್ಬೇಕು ಅಂದರೆ ಆ ಯೋಚನೆನೇ ಎದೆ ಕಂಪಿಸೋ ಹಾಗೆ ಮಾಡುತ್ತೆ. ಆದರೆ ನನ್ನ ಮಾತು ನಂಬಿ, ನನಗೆ ಗೊಂಬೆ ಬಗ್ಗೆ ಗೊತ್ತು. ನೀವು ಅವಳ ಬಗ್ಗೆ ಯೋಚನೆ ಮಾಡೋದು ಸರಿಯಾಗೇ ಇದೆ. ಆದರೆ ಗೊಂಬೆ ನಮ್ಮ ಮನೆಗೆ ಸೊಸೆಯಾಗಲ್ಲ, ಮಗಳಾಗಿ ಬರ್ತಾಳೆ. ನೀವು ಚಿಂತೆ ಬಿಟ್ಬಿಡಿ. ಅರ್ಚಕರೇ, ನನ್ನ ಮಗಳ ಮದುವೆ ಮಾಂಗಲ್ಯ ತಗೊಂಡ್ವಿ. ಅಮ್ಮನವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಕೊಡಿ. ಆಯ್ತು. ರಚ್ಚಿ, ಶ್ರುತಿ ಹೇಳೋದಕ್ಕೂ ಮೊದಲೇ ನಾನೇ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ನಾನು ಅವಳಿಗೆ ಮೋಸ ಮಾಡ್ತಾ ಇಲ್ಲ ಅಂತ ಕೈ ಮುಗ್ದು ಬೇಡ್ಕೊಳ್ತೀನಿ. ಅನಿವಾರ್ಯ ಆದರೆ ನೀನು ನನಗೆ ಸಹಾಯ ಮಾಡು. ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ನೀವಿಬ್ಬರು ಬೇರೆ ಆಗೋದಕ್ಕೆ ನಾನು ಬಿಡೋಕ್ಕಿಲ್ಲ. ಕಷ್ಟದ ಸಮಯದಾಗೆ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ಗೊಂಬೆ ಅಕ್ಕನ ಕಾಲು ಹಿಡ್ದಾದ್ರು ನನ್ನ ಮದುವೆ ಯಾವ ಸ್ಥಿತಿಲಾಯ್ತು ಅಂತ ನಾನೇ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಅಲ್ವಾ? ಇಂಥ ದೊಡ್ಡ ವಿಷಯ ಯಾಕೆ ನನಗೆ ಹೇಳಲಿಲ್ಲ? ಒಂದು ಮಾತು ಹೀಗಿದೆ ಅಂತ ಹೇಳಿದಿದ್ರೆ ಈ ಮದುವೆ ಮಾತೇ ನಡೆಯೋದಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಆಸೆಗೋಸ್ಕರ ನಿಮ್ಮ ಆಸೆ ಯಾಕೆ ಕೊಲ್ತಿದ್ದೀರ ಪಪ್ಪ? ಹೇಳಿ ಪಪ್ಪ, ಯಾಕಿಂತ ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ರಿ? ಯಾಕೆ
ನಾನು ನಿಮ್ಮ ಮಗಳಲ್ವಾ? ನಿಮ್ಮ ಕನಸುಗಳನ್ನ ನನ್ನ ಹತ್ರ ಹೇಳ್ಕೊಳ್ದಿರಷ್ಟು ಹೊರಗ್ನೋಳಾಗೋದ್ನ ನಾನು. ಯಾಕೆ ಪಾಪ? ನೀವು ನನ್ನ ತಂದೆಗಿಂತ ಹೆಚ್ಚಾಗಿ ಫ್ರೆಂಡ್ಶಿಪ್ ಮೊದಲನೇ ರೂಲ್ಸೇ ನಂಬಿಕೆ, ವಿಶ್ವಾಸ ಅಲ್ವಾ? ಆ ನಂಬಿಕೆ, ವಿಶ್ವಾಸ ನಿಮ್ ಮಗಳ ಮೇಲೆ ನಿಮಗಿಲ್ವಾ? ನಿಮ್ ಫ್ರೆಂಡ್ ಮೇಲೆ ನಿಮಗಿಲ್ವಾ? ಇದ್ದಿದ್ರೆ ನಿಮ್ ಕನ್ಸುಗಳನ್ನ ಸಾಯಿಸ್ಕೊಳ್ತಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನಿಮ್ ಪ್ರಮೋಷನ್ಗೆ ನನ್ ಮದ್ವೆ ಅಡ್ಡಿ ಆಗ್ತಿದೆ ಅಂತ ಯಾಕೆ ಹೇಳಲಿಲ್ಲ ಪಾಪ? ನಿಮ್ 30 ವರ್ಷದ ಕನ್ಸು ನನ್ಸಾಗೋದಕ್ಕೆ ನನ್ನ ಜೀವನದ 3 ತಿಂಗಳು ಅಡ್ಡಿ ಆಗ್ತಿದೆ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ ಪಪ್ಪ? ಏನ್ ಹೇಳ್ತಿದ್ಯಮ್ಮ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ತಾತ, ಪಪ್ಪನ ಕಂಪ್ನಿಯವರು ಪಪ್ಪಂಗೆ CEO ಪೋಸ್ಟ್ಗೆ ಪ್ರಮೋಟ್ ಮಾಡಿದ್ದಾರೆ. ಪಪ್ಪ CEO ಪೋಸ್ಟ್ಗೆ ಹೋಗೋದಕ್ಕೆ ಸಿಂಗಾಪುರಲ್ಲಿ 3 ತಿಂಗಳು ಟ್ರೈನಿಂಗ್ ತಗೋಬೇಕು. ಇವತ್ತು ಬೆಳಗ್ಗೆ ಇವ್ರ ಆಫೀಸಿಂದ ಕಾಲ್ ಬಂದಿತ್ತು. ನಾನೇ ಖುದ್ದಾಗಿ ಅವ್ರ ಆಫೀಸ್ಗೆ ಹೋಗಿ ಅವ್ರ ಬಾಸ್ ಹತ್ರ ಮಾತಾಡ್ಕೊಂಡು ಬಂದೆ. ಅವ್ರು ನನಗೆಲ್ಲ ಹೇಳಿದ್ರು. ಪಾಪ ಕಷ್ಟಪಡ್ತಿರೋದು ಈ 5 ವರ್ಷದಲ್ಲಿ ಈ ಪೋಸ್ಟ್ನ ಕಿತ್ಕೊಳ್ಳೋದಕ್ಕೆ ಎಷ್ಟು ಜನ ಪ್ರಯತ್ನ ಪಟ್ರೋ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಆದ್ರೂ ಪಪ್ಪ ನಿಯತ್ತಿಂದ ಕೆಲಸ ಮಾಡ್ತಿದ್ದಾರೆ. ತಾನಾಗೆ ಬಂದಿದ್ದ ಅವಕಾಶನ ನಿಮ್ಮಪ್ಪ ಕಳ್ಕೊಳ್ತಿದ್ದಾರಮ್ಮ ಅಂತಾನೂ ಹೇಳಿದ್ರು. ನನ್ನ ಮದ್ವೆಗೋಸ್ಕರ CEO ಪೋಸ್ಟ್ನೇ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಿದಾರಂತೆ ನಮ್ಮಪ್ಪ. ಪಪ್ಪ, ನಾನು ನಿಮ್ಮ ಮಗಳು. ನನ್ನ ಮೈಯಲ್ಲಿ ಹರಿತಿರೋದು ನಿಮ್ಮ ರಕ್ತ. ನನ್ನ ಮದ್ವೆಯಿಂದ ನಿಮ್ಮ ಕನಸುಗಳಿಗೆ ಅಡ್ಡಿ ಆಗ್ತಿದೆ ಅಂದ್ರೆ ನನಗೆ ಈ ಮದ್ವೆನೇ ಬೇಡ.